ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸ್ನೇಹಿತರೆ. ಬೆಳಗ್ಗೆನೆ ಅಂಕಲ್ ಬಂದಾಯಿತು. ಆಗಲೇ ಅವರು ಬಂದು ನನಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಹತ್ಕೊಂಡು ಕೂತ್ಕೊಂಡ್ಬಿಡೋಣ. ಫಸ್ಟ್ ಕೂತ್ಕೊಂಡಾಯಿತು. ಸೊ ಫುಲ್ಲು ರೇಸಲ್ಲಿ ಹೋಗ್ತಾವಲ್ಲ ಆ ರೇಂಜಿಗೆ ಕರ್ಕೊಂಡು ಹೋಗ್ತಾವ್ರೆ ಅಂಕಲ್ಲು. ಸೊ ಫೈನಲಿ ನಾವು ಅಂಗಡಿಗೆ ಬಂದಾಯಿತು, ಅಂಗಡಿ ಓಪನ್ ಮಾಡಾಯಿತು. ಅದಾದಮೇಲೆ ಈ ಹುಡುಗ ಬಂದು ನಮ್ಮ ಅಂಕಲ್ ಹತ್ರ ಏನೋ ದುಡ್ಡು ಬೇಕು, ಊಟ ಕೊಡಿಸಿ, ಇದು ಕೊಡಿಸಿ ಅಂತ ಕೇಳ್ಕೊಳ್ತಾ ಇದ್ದ. ಸೊ ಅಂಕಲ್ಗೂ ಕರುಣೆ ಬಂದುಬಿಟ್ಟು, ನಾನು ತಿಂಡಿಗೆ ಹೋಗ್ತಿದ್ನಲ್ಲ ಆವಾಗ ಏನಾದರೂ ಅವ್ನಿಗೆ ಕೊಡಿಸ್ಬಿಡು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ನಾನು ಚಪಾತಿ ತಗೊಂಡು ಅವನಿಗೆ ಕುಷ್ಕ ಪಾರ್ಸಲ್ ಮಾಡಿ ಕೊಟ್ಟು ಕಳಿಸ್ದೆ. ಸೊ ಅದಾದಮೇಲೆ ಮತ್ತೆ ಇದು ಮಧ್ಯಾಹ್ನದ ವಿಡಿಯೋ ನೋಡ್ತಾ ಇರ್ಬೋದು. ನಾನು ಬಿರಿಯಾನಿ ತಿನ್ನಕ್ಕಂತ ಬಂದೆ. ಸೊ ಇವತ್ತು ನನ್ನ ಜೊತೆ ನನ್ನ ಸ್ನೇಹಿತ ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಶಿಪ್ ಡೇ, ಹಾಗಾಗಿ ಅವನು ಫೋನ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಇವತ್ತು ಟ್ರೀಟ್ ಕೊಡ್ಸೋಣ ಅಂತ ಕರ್ಕೊಂಡೋಗಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೇಕ್ ತಗೊಂಡ್ಬಂದು ಈ ಕಡೆ ನಿಂತ್ಕೊಂಡು ಈಗ ಸ್ಟಾರ್ಟ್ ಮಾಡ್ತೀವಿ. ಒಂದೇ ಸಲ ನೋಡಿ ಯಾವ ರೇಂಜಿಗೆ ಕೈ ಹಾಕ್ತಿದ್ದೀವಿ ಅಂದರೆ, ನಾವೇ ತಿನ್ನೋಕ್ಕೆ ಹುಟ್ಟಿರೋ ಥರ ನನ್ನ ಮಕ್ಕಳು ನಾವು ಆ ರೇಂಜಿಗೆ ತಿನ್ನಕ್ತಾ ಇದ್ವಿ. ಸೊ ಅದಾದಮೇಲೆ ನಾವು ಬೇಲ್ಪುರಿ ಹೋಗಿಬಿಟ್ಟು ಅಲ್ಲಿ ಮಸಾಲೆ ಪೂರಿ ತಗೊಂಡು ಮಸಾಲೆ ಪೂರಿ ತಿನ್ಕೊಂಡು ಬಂದೆ. ಅದಾದಮೇಲೆ